ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಒಬ್ಬ ಸಹೋದರರು ಒಂದು ಮಾತು ಹೇಳ್ತಾರೆ. ಅಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರೊಂದು ವಿಷಯಗಳನ್ನು ಮಾತಾಡ್ತಾರೆ ಯೇಸು ಕ್ರಿಸ್ತರ ಬಗ್ಗೆ. ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತರನ್ನು ದೇವರಂತ ನೀವ್ ಯಾಕೆ ನಂಬ್ತೀರಾ? ಯೇಸು ಕ್ರಿಸ್ತರ ಮೂಲಕವೇ ನೀವು ಸ್ವರ್ಗಕ್ಕೆ ಹೋಗ್ತೀರಂತ ನೀವು ಹೆಂಗ್ ನಂಬ್ತೀರಾ? ಖುದ್ದಾಗಿ ಪ್ರಭುವಾದಂತ ಯೇಸು ಕ್ರಿಸ್ತರೇ ಹೇಳಿದಾರಲ್ವಾ, ನನ್ನ ತಂದೆ ಚಿತ್ತವನ್ನು ಅಂದ್ರೆ ದೇವರೇ ಒಪ್ಕೊಂಡಿದ್ರಲ್ವಾ, ಈ ಲೋಕದಲ್ಲಿರುವಂತ ಪ್ರತಿ ಒಬ್ಬನಂದ್ರೆ ಒಬ್ಬನೇ ದೇವರಿದ್ದಾನೆ, ಒಬ್ಬನೇ ಭಗವಂತನಿದ್ದಾನೆ. ಭಗವಂತನಂದ್ರೆ ಅದು ಒಂದ್ ಸ್ವಲ್ಪ ಅರ್ಥ ಬೇರೆ ಕೊಡುತ್ತೆ. ಸೊ ಒಬ್ಬನೇ ದೇವರಿದ್ದಾನೆ. ಆ ದೇವರ ಒಬ್ಬನೇ ಇರುವಾಗ ಯೇಸು ಕ್ರಿಸ್ತನು ನೀವು ಯಾಕೆ ದೇವರಂತ ನಂಬ್ತೀರಾ ಅನ್ನುವಂತ ಪ್ರಶ್ನೆ. ಆ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ವೀಕ್ಷಕರೇ. ಓಕೆ ನೋಡಿ, ವಾಸ್ತವದಲ್ಲಿ ಯೇಸು ದೇವರ ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ. ನೋಡಿ, ಇಲ್ಲಿ ಯಾರದೇ ಒಂದು ಧಾರ್ಮಿಕ ನಂಬಿಕೆಗಳನ್ನ ಅವಹೇಳನೆ ಮಾಡ್ತಾ ಇಲ್ಲ, ಚಿಂತನೆ ಮಾಡೋಣ ಅಷ್ಟೇ. ಇವಾಗ ಒಂದು ವಿಷಯವನ್ನ ನಾವು ನಂಬ್ತಾ ಇದೀವಿ ಅಂತಂದ್ರೆ ಅದು ಹೌದೋ ಅಲ್ವೋ, ಸತ್ಯ ಹೌದೋ ಅಲ್ವೋ ಅದನ್ನ ನಾವು ತಿಳ್ಕೊಬೇಕಲ್ವಾ. ಹಾಗಾಗಿ ಈ ವಿಷಯದ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ. ನೋಡಿ, ಮನುಷ್ಯನನ್ನ ದೇವರನ್ನಾಗಿ ಮಾಡೋದು ಅನ್ನೋದಿದೆಯಲ್ವಾ, ಇದು ಎಲ್ಲಾ ಜನಾಂಗದಲ್ಲೂ ಇದೆ, ಇದು ಎಲ್ಲಾ ಮತದಲ್ಲೂ ಇದೆ. ಇವಾಗ ನೋಡಿ, ಬಸವಣ್ಣನವರು ದೇವನೊಬ್ಬ ನಾಮ ಹಲವು, ದೇವರು ನಿರಾಕಾರ ಅಂತ ಹೇಳಿದ್ರು. ಆದ್ರೆ ಈಗ ಬಸವಣ್ಣನನ್ನೇ ದೇವರನ್ನಾಗಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸಾಯಿಬಾಬಾ ಸಬ್ಕಾ ಮಾಲಿಕ್ ಏಕ್ ಹೇ ಅಂತ ಹೇಳಿದ್ರು, ಸಾಯಿಬಾಬಾನನ್ನು ದೇವರನ್ನಾಗಿ ಮಾಡಿದ್ರು. ಅದೇ ರೀತಿಯಲ್ಲಿ ಪ್ರವಾದಿಯವರು ಕೂಡ ದೇವರು ಒಬ್ಬನೇ ಇದ್ದಾನೆ ಅಂತ ಹೇಳಿದ್ರು. ಆದ್ರೂ ಕೆಲವೊಬ್ರು ದರ್ಗಕ್ಕೆ ಹೋಗ್ತಾ ಇದ್ದಾರೆ, ಬಾಬಾಗಳ ಹತ್ರ ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬೈಬಲ್ ಅಲ್ಲಿ ಕೂಡ ಯೇಸು ದೇವರು ಒಬ್ಬನೇ ಇದ್ದಾನೆ ಅಂತ ಹೇಳಿದ್ದಾರೆ, ನೀವು ಅವನನ್ನ ಮಾತ್ರ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಕೆಲವೊಬ್ರು ಯೇಸುವನ್ನೇ ದೇವರನ್ನಾಗಿ ಮಾಡಿದ್ದಾರೆ. ಹಾಗಾಗಿನೇ ಈ ಒಂದು ಇದು ಸಿದ್ಧಾಂತ ಇದೆಯಲ್ವಾ, ಇಂಥ ವ್ಯಕ್ತಿಯನ್ನ ನಂಬಿದ್ರೆ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ, ಇಂಥ ವ್ಯಕ್ತಿಯನ್ನ ನಂಬಿದ್ರೆ ಮಾತ್ರ ಅವರು ಒಂದು ಸತ್ಯದ ಹಾದಿಯಲ್ಲಿ ಇರ್ತಾರೆ. ಈ ಒಂದು ಸಿದ್ಧಾಂತ ಅನ್ನೋದು ಏನಿದೆ ಅಲ್ವಾ, ಇದು ಒಂದು ಗುಂಪನ್ನ ಸೃಷ್ಟಿ ಮಾಡುತ್ತೆ ಅಷ್ಟೇ, ಭೇದ ಭಾವವನ್ನ ಸೃಷ್ಟಿ ಮಾಡುತ್ತೆ ಅಷ್ಟೇ. ನೋಡಿ, ಭಗವಂತ ಎಲ್ರಿಗೂ ಒಬ್ಬನೇ ಇದ್ದಾನೆ, ಅವನು ಕಣ್ಣಿಗೆ ಕಾಣೋದಿಲ್ಲ, ಅವನು ಎಲ್ಲಾ ಕಡೆನೂ ವ್ಯಾಪಿಸಿದಾನೆ ಅನ್ನೋ ಸತ್ಯ ನಮ್ಮ ಒಳಗಡೆನೆ ಇದೆ. ಇದು ಕೂಡ ನೈಸರ್ಗಿಕವಾಗಿನೇ ಇದೆ. ಇದು ಪ್ರಿಯ ದೈವ ಜನರೇ, ಅವ್ರ ಪ್ರಶ್ನೆ ಹಾಕ್ತಾ ಇರುವಂತ ಪ್ರಶ್ನೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಬಸವಣ್ಣನು ಕೂಡ ದೇವರಂತ ನಂಬುತ್ತಾರೆ, ಯೇಸು ಕ್ರಿಸ್ತರನ್ನು ದೇವರಂತ ನಂಬುತ್ತಾರೆ. ಆಗ ಪ್ರವಾದಿಗಳನ್ನು ಹುಟ್ಟು ಹಾಕಿಸಿದ ಪ್ರವಾದಿಗಳನ್ನು ಕೂಡ ದೇವರಂತ ನಂಬುತ್ತಾರೆ. ಮುಕ್ಕೋಟಿ ದೇವತೆಗಳಿದ್ದಾರಲ್ವಾ, ಅದ್ರಲ್ಲಿ ಯೇಸು ಕ್ರಿಸ್ತರು ಕೂಡ ಒಬ್ರು ಇರ್ಬೋದಲ್ವಾ? ಅವ್ರಿಗೆ ದೇವರಾಗ್ಲಕ್ಕೆ ಸಾಧ್ಯ? ಮುಕ್ಕೋಟಿ ದೇವತೆಗಳು ಬೇರೆ, ಎಲ್ಲರನ್ನೂ ಪೂಜೆ ಮಾಡ್ತಾರೆ. ಈ ಲೋಕದಲ್ಲಿರುವಂತ ಪ್ರತಿ ಒಬ್ಬನೂ ಕೂಡ ಪರಮಾತ್ಮನ ಮಗನಾದಾಗ ಯಾಕೆ ಎಲ್ಲ ದೇವರನ್ನು ಪೂಜೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಬರ್ತಾ ಇಲ್ವಾ ಸಹೋದರರೇ? ಓಕೆ, ಸೊ ಈ ಸಹೋದರ ಹೇಳುವಂತ ನನಗೆ ಬೇಕಾಗಿದ್ದಿಲ್ಲ. ಇಲ್ಲಿ ಈ ಭೂಲೋಕದಲ್ಲಿ ಇಟ್ಟಿರುವಂತ ಪ್ರತಿಯೊಬ್ಬ ಕೂಡ ದೇವರ ಮಗನಾಗಿದ್ದಾನೆ. ಅಂದ್ರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರ 1ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡ್ಕೊಂಡು ಹೋದ್ರೆ ದೇವರು ಹೇಳ್ತಾರೆ, ಈ ಭೂಮಿಯಿಂದ ನಾನು ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣಿಗೆ ತನ್ನ ಸ್ವರೂಪನ್ನು ಕೊಟ್ಟು ಆ ಸ್ವರೂಪಕ್ಕೆ ನನ್ನ ಜೀವ ಶ್ವಾಸನ ಹಾಕಿದಾಗ ಈ ಲೋಕದಲ್ಲಿ ಜೀವಿಸುವಂತ ಪ್ರಾಣಿ ಆಗ್ತಾನೆ, ಮನುಷ್ಯ ಪ್ರಾಣಿ ಆಗ್ತಾನೆ ಅಂತ ಹೇಳಿ ದೇವರು ಹೇಳ್ತಾರೆ. ಅಂದ್ರೆ ಈ ಭೂಲೋಕದಲ್ಲಿ ಇದ್ದಂತ ಪ್ರತಿಯೊಬ್ಬನು ಕೂಡ ಸಾಕ್ಷಾಂತ ಪರಮಾತ್ಮನ ಮಕ್ಕಳು ನಾವೆಲ್ಲರೂ. ಅಂದ್ರೆ ಪರಮಾತ್ಮನಂದ್ರೆ ಹೇಗಿರ್ಬೇಕು? ಈ ಲೋಕವನ್ನು ಸೃಷ್ಟಿಸುವನಾಗಿರ್ಬೇಕು. ಭೂಮಿ, ಆಕಾಶ, ಸೂರ್ಯ, ಚಂದ್ರ, ಗ್ರಹಗಳು, ಪಂಚಭೂತಗಳನ್ನು ಸೃಷ್ಟಿ ಮಾಡಿ ನಮ್ಮನ್ನು ಕಾಯುವಂತವನು ಸೃಷ್ಟಿಕರ್ತನು. ಅವನಿಗೆ ಸೃಷ್ಟಿಕರ್ತನು ಅಂತ ಇದ್ದೀವಿ. ದೇವರನ್ನ ಯಾರಾದ್ರೂ ನೋಡಿದೀವ? ಯೆಶಾಯ ಗ್ರಂಥದಲ್ಲ ನೋಡ್ತೀವಿ, ದೇವರು ಹೇಗೆ ಇದ್ದಾರಂದ್ರೆ, ಆಕಾಶವು ನನ್ನ ಸಿಂಹಾಸನವಾಗಿದೆ, ಭೂಮಿಯು ನನ್ನ ಪಾದಪೀಠವಾಗಿದೆ. ಅಂದ್ರೆ ದೇವರು ಒಂದು ಆತ್ಮ ಸ್ವರೂಪನಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ದೇವರನ್ನ ಯಾರಾದ್ರೂ ನೋಡಿದಾರ? ಯಾರು ಕೂಡ ಈ ಪ್ರಪಂಚದಲ್ಲಿ ನೋಡ್ಲಿಲ್ಲ ದೇವರನ್ನು. ಆದ್ರೆ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಮಾನವನ ಶರೀರ ಧರಿಸಿಕೊಂಡು ಈ ಲೋಕಕ್ಕೆ ಬಂದಿದ್ದಾರಾ? ಹೌದು. 2000 ವರ್ಷಗಳನ್ನು ಮಾನವನ ಶರೀರ ಧರಿಸಿಕೊಂಡು ಈ ಲೋಕಕ್ಕೆ ಬರ್ಲಿಕ್ಕೆ ಕಾರಣವೇನು? ಆಯಪ್ಪ ಇನ್ನೊಂದು ಮಾತು ಹೇಳ್ತಾನೆ, ಎಂತ ಗೊತ್ತುಂಟಾ? ಹಾಗಾದ್ರೆ ಯೇಸು ಕ್ರಿಸ್ತರ ತಂದೆ ತಾಯಿ ಸ್ವರ್ಗಕ್ಕೆ ಹೋಗಿದ್ರ, ನರಕಕ್ಕೆ ಹೋಗಿದ್ರ? ಆವಾಗ ಯೇಸು ಕ್ರಿಸ್ತರ ಇರ್ಲಿಲ್ಲಲ್ವಾ ಅಂತ ಹೇಳ್ತಾರೆ. ಇಲ್ಲಿ ಕೇಳು ಸಹೋದರ, ನನಗೊಂದು ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಯಾಕೆಂದ್ರೆ ನೋಡು, ಅಬ್ರಹ್ಮ, ಇಸಕ, ಯಾಕೂಬ, ಸೊ ಈ ಸಂತಾನದಲ್ಲಿ ಮೋಶೆಯ ಮೂಲಕ ಧರ್ಮಶಾಸ್ತ್ರವನ್ನು ಕೊಡಲ್ಪಡತ್ತೆ ಇಸ್ರಾಯೇಲ್ ಅವರಿಗೆ. ಮೋಶೆಯ ಮೂಲಕ ಧರ್ಮಶಾಸ್ತ್ರ ಕೊಟ್ಟಾಗ ಆ ಧರ್ಮಶಾಸ್ತ್ರವನ್ನು ಪರಿಪಾಲನೆ ಮಾಡಬೇಕು. ಯಾರು? ಇಸ್ರಾಯೇಲರು ಪರಿಪಾಲನೆ ಮಾಡಬೇಕಾಗಿತ್ತು. ಆದರೆ ಆ ಇಸ್ರಾಯೇಲರು ಒಂದ್ ವೇಳೆ ಪಾಪ ಮಾಡಿದ್ರೆ ಅವರು ದನಗಳು ಆಗಿರ್ಬೋದು, ಕುರಿಗಳಾಗಿರ್ಬೋದು, ಪಕ್ಷಿ ಪ್ರಾಣಿಗಳಾಗಿರ್ಬೋದು, ಅವ್ರು ಬಲಿ ಕೊಡ್ಬೇಕಿತ್ತು. ಒಂದು ಪಾಪ ಮಾಡಿದ್ರೆ ಈ ರೀತಿ ಬಲಿಗೆ ಅರ್ಪಿಸ್ಬೇಕಿತ್ತು ದೇವರಿಗೆ. ಸೊ ಈ ರೀತಿ ಮೊದಲು ನಡೀತಾ ಇತ್ತು. ಯಾರು ಪಾಪ ಮಾಡದೆ ಈ ಲೋಕದಲ್ಲಿ ಜೀವಿಸುತ್ತಾನೋ ಅಂತವನಿಗೆ ಸ್ವರ್ಗ, ಇಲ್ಲದಿದ್ರೆ ನರಕ. ಮೋಶೆ ಧರ್ಮಶಾಸ್ತ್ರ ಮೊದಲು ಕೊಡಲ್ಪಟ್ಟಿದೆ. ಆದ್ರೆ ಈ ಮೋಶೆ ಧರ್ಮಶಾಸ್ತ್ರವನ್ನು ಕೂಡ ಯಾರು ಕೂಡ ನಂಬಲಿಲ್ಲ, ಯಾರು ಕೂಡ ಆ ಮೋಶೆ ಧರ್ಮಶಾಸ್ತ್ರ ಪ್ರಕಾರ ಜೀವಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆ ಕಾರಣಕ್ಕೋಸ್ಕರ ಯೇಸು ಕ್ರಿಸ್ತರು ಮಾನವನ ಶರೀರ ಧರಿಸಿಕೊಂಡು ಈ ಭೂಲೋಕಕ್ಕೆ ಬರಬೇಕಾಯ್ತು. ಅರ್ಥ ಮಾಡ್ಕೊಡ್ಬೇಕು ನನ್ನ ಪ್ರೀತಿಯ ದೈವ ಜನರೇ. ಮಾನವನ ಶರೀರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬರ್ಬೇಕಿತ್ತು. ಯಾವಾದನ್ನು ದೇವರ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಮೋಶೆಯ ಧರ್ಮಶಾಸ್ತ್ರ ಅಳಿಸ್ಲಿಕ್ಕೆ ನಾನು ಬಂದದ್ದಲ್ಲ,
ಅದನ್ನು ನೆರವೇರಿಸೋದಕ್ಕೋಸ್ಕರ ನಾನು ಈ ಲೋಕಕ್ಕೆ ಬಂದಿದ್ದೀನಿ. ದೇವರು ಹೇಳ್ತಾರೆ, ದೇವರು ಲೋಕದ ಮೇಲೆ ಎಷ್ಟೊಂದು ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ದಾರಿ ಎರೆದುಕೊಟ್ಟನು. ಯಾಕೆ ಕೊಟ್ಟಿದ್ದಾನೆ? ಯಾಕೆಂದ್ರೆ ನಮ್ಮ ಪಾಪದ ನಿಮಿತ್ತವಾಗಿ ತಂದೆ ಮಗನ್ನು ಈ ಲೋಕಕ್ಕೆ ಕಳಿಸಿರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಯೇಸು ಕ್ರಿಸ್ತರೇ ಹೇಳ್ತಾರೆ, ಒಂದು ಸಂದರ್ಭ ಬರುತ್ತೆ ಯೇಸು ಕ್ರಿಸ್ತರು ಹೇಳ್ತಾರೆ ಏನಂದ್ರೆ, ಅಲ್ಲಿ ಒಂದು ಬೋಧನೆ ಮಾಡುವಂತ ಸಮಯದಲ್ಲಿ ಪಕ್ಕದಲ್ಲಿರುವಂತಹ ಅವ್ರ ತಾಯಿ ಬರ್ತಾರೆ. ಅಲ್ಲಿ ಇರುವಂತ ಸಮಾಜದವ್ರು ಹೇಳ್ತಾರೆ, ನೋಡಿ ನಿನ್ನ ತಮ್ಮ ಬಂದಿದ್ದಾರೆ, ತಂಗಿದ್ರು ಬಂದಿದ್ದಾರೆ, ನಿನ್ನ ತಾಯಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಯೇಸು ಕ್ರಿಸ್ತರು ಒಂದು ಮಾತು ಹೇಳ್ತಾರೆ, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವವನು ಅಂದ್ರೆ ತಂದೆ ಚಿತ್ತ ಅಂದ್ರೆ ಮೋಶೆ ಧರ್ಮಶಾಸ್ತ್ರ ನೆರವೇರಿಸುವವನೇ ನನ್ನ ತಮ್ಮಂದಿರಾಗ್ತಾರೆ. ಅಲ್ಲಿ ತಂದೆ ತಾಯಿ ಬರುವುದಿಲ್ಲ. ಯೇಸು ಕ್ರಿಸ್ತರು ಒಂದು ತಾಯಿಯ ಗರ್ಭದಲ್ಲಿ ಜನ್ಮಿಸಿದ್ದಾರೆ. ಆ ತಾಯಿ ಕೂಡ ಪರಿಶುದ್ಧಳಾಗಿದ್ದಳು. ಆ ಕನ್ನಿಕೆನ ಆಯ್ಕೆ ಮಾಡಿಕೊಂಡು ಪಾಪರಹಿತನಾಗಿ ಈ ಲೋಕದಲ್ಲಿ ಜೀವಿಸಿದ್ದಾರೆ ಯೇಸು ಕ್ರಿಸ್ತರು. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಸಹೋದರ. ಸೊ ಹಂಗಾಗಿ ಈಗ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಯೇಸು ಕ್ರಿಸ್ತರು ಎಲ್ಲಿದ್ರು? ಈ ಲೋಕದಲ್ಲಿ ಬರೋದಕ್ಕಿಂತ ಮುಂಚೆ ಯೇಸು ಕ್ರಿಸ್ತರು ತಂದೆಯಲ್ಲಿದ್ದರು, ಪರಲೋಕದಲ್ಲಿ ಯಾರೆಲ್ಲ ಇದ್ದಾರೆ? ದೇವರಿದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ, ಮತ್ತೆ ಪವಿತ್ರಾತ್ಮರಿದ್ದಾರೆ, ಕೋಟ್ಯಾನು ಕೋಟಿ ದೇವದೂತರಿದ್ದಾರೆ. ಸೊ ಯಾಕೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದರು? ಮೋಶೆ ಧರ್ಮಶಾಸ್ತ್ರ ನೆರವೇರಿಸದ ಇದ್ದ ಕಾರಣಕ್ಕೋಸ್ಕರ ಈ ಲೋಕಕ್ಕೆ ಮಾನವನ ಶರೀರ ಧರಿಸಿಕೊಂಡು ಮತ್ತೆ ದೇವರು 10 ಆಜ್ಞೆಗಳು ಯೇಸು ಕ್ರಿಸ್ತರ ಮೂಲಕ ಒಂದು 3 ವರ್ಷಗಳ ಕಾಲ ಅವರು ದೈವ ಸೇವಕರಾಗಿ ಈ ಲೋಕದಲ್ಲಿ ಜೀವಿಸುತ್ತಾರೆ. ಆ ನಂತರ ಮೋಶೆ ಧರ್ಮಶಾಸ್ತ್ರ ನೆರವೇರಿಸುತ್ತಾರೆ. ಆ ನಂತರ ನಿತ್ಯ ಲೋಕವನ್ನು ಪಡ್ಕೊಳ್ತಾನೆ. ಅಂದ್ರೆ ಯೇಸು ಕ್ರಿಸ್ತರು ಲೋಕವನ್ನು ಸೃಷ್ಟಿ ಹೋದಕ್ಕಿಂತ ಮುಂಚೆ ಎಲ್ಲಿದ್ರು ಅಂತ ಹೇಳಿ ಜಸ್ಟ್ ಐ ವಾಂಟ್ ಟು ಗಿವ್ ಫಾರ್ ದ ಕ್ಲಾರಿಟಿ. ಓಕೆ, ಸೊ ಜ್ಞಾನೋಕ್ತಿ ಗ್ರಂಥ ಅಧ್ಯಾಯ 8ನೇ ಅಧ್ಯಾಯ ವಾಕ್ಯ 22ನೇ ವಚನ ನೋಡ್ಕೊಳ್ಳಿ ಪ್ರಿಯರೇ. ತನ್ನ ಸೃಷ್ಟಿ ಕ್ರಮದಲ್ಲಿ ಸರ್ವೇಶ್ವರ ನಿರ್ಮಿಸಿದ ನನ್ನನ್ನು ಮೊತ್ತ ಮೊದಲು, ಅಂದ್ರೆ ಈ ಲೋಕವನ್ನು ಸೃಷ್ಟಿ ಆಗುವುದಕ್ಕಿಂತ ಮುಂಚೆನೆ ತಂದೆಯಾದ ದೇವರು ಯೇಸು ಕ್ರಿಸ್ತರನ್ನು ಹೆತ್ತಿದ್ದಾರೆ. ಆದ್ರೆ ಈ ಲೋಕವನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ರು ಅಂತ ಯೇಸು ಕ್ರಿಸ್ತರು ಸಾತಾಗಿ ತಂದೆಯಾದ ದೇವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಆ ವಚನ ನಾನು ಓದ್ಕೊಂಡು ಹೋಗ್ತೀನಿ ಪ್ರಿಯರೇ. ಆತನ ಪುರಾತನ ಕಾರ್ಯಕ್ರಮಗಳಲ್ಲಿ ನಾನೇ ಪ್ರಥಮನು ಅಂತ ಹೇಳ್ತಾರೆ. ಸೊ ನಾನು ಸ್ಥಾಪಿಸಲ್ಪಟ್ಟೆ ಪ್ರಾರಂಭದಲ್ಲೇ, ಜಗದುತ್ಪತ್ತಿಗೆ ಮುಂಚೆ, ಅನಾದಿ ಕಾಲದಲ್ಲೇ, ಅಂದ್ರೆ ಈ ಲೋಕವನ್ನು ಸೃಷ್ಟಿ ಆಗುವುದಕ್ಕಿಂತ ಮುಂಚೆನೆ ದೇವರು ನನ್ನನ್ನು ಹೆತ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ನೋಡಿ, ಜಲನಿಧಿಗಳಲ್ಲಿ ನೀರಿನ ಬುಗ್ಗೆಗಳಾಗಲಿ ಇಲ್ಲದಿರುವಾಗಲೇ ನಾನು ಬಂದೆ ಜನ್ಮ ತಾಳಿ. ನಾನು ಹುಟ್ಟಿದೆ ಬೆಟ್ಟ ಗುಡ್ಡಗಳ ಬೇರೂರಿ ನಿಲ್ಲುವುದಕ್ಕೆ ಮೊದಲೇ. ನಾನು ಜನಿಸಿದೆ ಭೂಮಿಯನಾಗಲಿ ಬೈಲನಾಗಲಿ ನೆಲದ ಅಣುರೇಣನಾಗಲಿ ಆತ ನಿರ್ಮಿಸದೆ ಇರುವಾಗಲೇ. ನಾನು ಅಲ್ಲಿದ್ದೆ ಆತ ಆಕಾಶ ಮಂಡಲವನ್ನು ಸ್ಥಾಪಿಸುವಾಗ, ಸಾಗರದ ಮೇಲೆ ಚಕ್ರಕಾರದ ಗೇರನ್ನು ಎಳೆಯುವಾಗ, ಗಗನವನ ಮೇಲೆ ಸ್ಥಿರಪಡಿಸುವಾಗ, ಸಾಗರದ ಸೆಲೆಗಳನ್ನು ನೆಲೆಗೊಳಿಸಿದಾಗ, ಜಲಪ್ರವಾಹಗಳು ತನ್ನ ಅಪ್ಪಣೆಯನ್ನು ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೆಕಟ್ಟು ನೇಮಿಸುವಾಗ, ಭೂಮಿಯ ಅಸ್ಥಿಭಾರವನ್ನು ಗೊತ್ತು ಮಾಡುವಾಗ, ನಾನು ಆತನ ಬಳಿ ಕುಶಲ ಶಿಲ್ಪಿಯಂತಿದೆ. ಅನುದಿನವೂ ಆತನಿಗೆ ಆನಂದ ನೀಯುತ್ತಿದೆ, ಸದಾ ಆತನ ಮುಂದೆ ಸಂತೋಷ ಪಡುತ್ತಿದೆ, ಉಲ್ಲಾಸಿಸುತ್ತಿದೆ. ಆತನ ಭೂಲೋಕದಲ್ಲಿ ಹರ್ಷುತ್ತಾ ಇದ್ದೆ. ಮಾನವ ಸಂತಾನದಲ್ಲಿ ಅದರಿಂದ ಮಕ್ಕಳಿಗೆ ಕಿವಿಗೊಡಿ. ನನಗೀಗ ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೆಂಬುದು ನಿಜ ಅಂತ ದೇವರ ಯೇಸು ಕ್ರಿಸ್ತರು ಹೇಳ್ತಾರೆ. ಅಂದ್ರೆ ಈ ಲೋಕವನ್ನು ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಯೇಸು ಕ್ರಿಸ್ತ ತಂದೆ ಒಟ್ಟಿಗಿದ್ದರು. ಈ ಲೋಕವನ್ನು ಯಾವ ರೀತಿ ಸೃಷ್ಟಿ ಮಾಡ್ಬೇಕಂದ ಯೇಸು ಕ್ರಿಸ್ತರು ಸಾಥ್ ಕೊಡ್ತಾ ಇದ್ರು. ಈ ಲೋಕವನ್ನು ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಅಬ್ರಹ್ಮನಲ್ಲಿ ಒಂದು ನಾವು ವಚನ ನೋಡ್ಕೊಳ್ತೀವಿ. ಯೇಸು ಕ್ರಿಸ್ತರು ಯಾರಂತ ಕೇಳಿದಾಗ ಕೆಲವರಿಗೆಲ್ಲ ಡೌಟ್ಸ್ ಬರುತ್ತೆ. ದೇವರು ಯೋಹನನ ಬರೆದ ಸುವಾರ್ತೆ 1ನೇ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರವಾಗಿತ್ತು, ಆ ವಾಕ್ಯವೇ ದೇವರ ಬಳಿಲಿತ್ತು, ಆ ವಾಕ್ಯ ಎಂಬವನೇ ದೇವರಾಗಿದ್ದನು. ಅಂದ್ರೆ ಯೇಸು ಕ್ರಿಸ್ತರು ದೇವರಾಗಿದ್ದಾನೆ. ಅಂದ್ರೆ ಯೇಸು ಕ್ರಿಸ್ತರ ಆದಿಯೂ ಅವನಾಗಿದ್ದಾನೆ, ಅಂತ್ಯನೂ ಕೂಡ ಆಗಿದ್ದಾನೆ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ ವಾಕ್ಯ 13ರಲ್ಲಿ ನೋಡಿ. 22ನೇ ಅಧ್ಯಾಯ ವಾಕ್ಯ 13ರಲ್ಲಿ ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡೋಣ ವೀಕ್ಷಕರೇ. ಆಕಾರವು ಲಕಾರವು ನಾನೇ, ಆದಿಯು ಅಂತ್ಯವು ನಾನೇ, ಆರಂಭವು ಸಮಾಪ್ತಿಯು ನಾನೇ ಆಗಿದ್ದೀನಿ. ಅಂದ್ರೆ ಈ ಲೋಕವನ್ನು ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಕೂಡ ನಾನೇ ಆಗಿದ್ದೀನಿ. ಸೊ ಈ ಲೋಕವನ್ನು ಅಂತ್ಯ ಆಗುವವರೆಗೂ ಕೂಡ ನಾನೇ ಆಗಿರ್ತೀನಿ. ಅಂದ್ರೆ ಪ್ರಭುವಾದಂತ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಅವರು ಜೀವಿಸಬೇಕಂತ ಅಂದ್ರೆ ಪ್ರತಿಯೊಂದನ್ನು ಕೂಡ ಅವರ ಹ್ಯಾಂಡಲ್ ಅಲ್ಲ. ಈಗ ಯೇಸು ಕ್ರಿಸ್ತ 2ನೇ ಬರವಣಿಗೆ ಅಂದ್ರೆ ದೇವರು ಕೊಟ್ಟಂತ 10 ಆಜ್ಞೆ, ಯೇಸು ಕ್ರಿಸ್ತರು 10 ಆಜ್ಞೆಗಳನ್ನು ಕೊಟ್ಟಿದ್ರಲ್ಲ, ಆ ಆಜ್ಞೆಗಳನ್ನು ನೀನು ಪರಿಪಾಲನೆ ಮಾಡದೆ ಇದ್ದರೆ ನೀನು ನರಕದ ಗುಂಡಿಗೆ ಹೋಗ್ತೀಯಾ, ಇಲ್ಲದಿದ್ರೆ ನೀನು ಸ್ವರ್ಗಕ್ಕೆ ಬರ್ತೀಯ. ಅಂದ್ರೆ 2ನೇ ಜಡ್ಜ್ಮೆಂಟ್ ಅಲ್ಲಿ ಈ ಕೆಲಸ ನಡೀತದೆ. ಯಾವಾಗ? ಯೇಸು ಕ್ರಿಸ್ತರ ಮೂಲಕನೇ.
ಓಕೆ, ಯೇಸು ಕ್ರಿಸ್ತರು ಸಾಮಾನ್ಯ ಮನುಷ್ಯ ಅಲ್ಲಪ್ಪ. ಅವರು ಎಂತ ಬೌದ್ಧನೋ ಬಸವಣ್ಣ ಅವರಿಗೆಲ್ಲ ಹೋಲಿಕೆ ಮಾಡಬೇಡಿ. ಯೇಸು ಕ್ರಿಸ್ತರ ಹಿನ್ನೆಲೆನ ಅರ್ಥ ಮಾಡಿಕೊಂಡು ಮತ್ತೆ ಮಾತಾಡ್ವಿ. ಈ ಲೋಕವನ್ನ ಸೃಷ್ಟಿ ಆಗೋದಕ್ಕಿಂತ ಮುಂಚೆನೆ ಪ್ರಭುವಾದಂತ ಯೇಸು ಕ್ರಿಸ್ತರು ಇದ್ರು. ಮಾನವನ ಶರೀರ ಧರಿಸಿಕೊಂಡು, ಅಂದ್ರೆ ಮಾನವನ ಅವತಾರನ ಧರಿಸಿಕೊಂಡು ಈ ಲೋಕಕ್ಕೆ ಬಂದಿರುವುದು 2000 ವರ್ಷಗಳ ಹಿಂದೆ. ಯಾವ ರೀತಿಯಲ್ಲಿ ಮಾತಾಡ್ತಾನಂದ್ರೆ ಏನ್ ಕಲ್ತಿದ್ದೋನು ಎಂತ ಮಾಡಿರೋದು ಗೊತ್ತಿಲ್ಲ. ಇನ್ನು ಒಂದೇ ಹೇಳಕ್ ಇಷ್ಟಪಡ್ತೀನಿ, ನಿನ್ಗೆ ಯೇಸು ಕ್ರಿಸ್ತರ ಬಗ್ಗೆ ಗೊತ್ತಿಲ್ಲದ್ರೆ ಬಾಯಿ ಮುಚ್ಕೊಂಡು ನೀನು ಕೂತ್ಕೊ ಮಾರಯ್ಯ. ಯಾಕೆ ಸುಳ್ಳು ಬೋಧನೆ ಕೊಡ್ತೀಯಾ? ಪ್ರಪಂಚದ ಯಾಕೆ ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತೀಯಾ? ಯೇಸು ಕ್ರಿಸ್ತರು ಈ ಲೋಕದ ರಕ್ಷಕನು, ಆದಿಯು ಅವನೇ, ಅಂತ್ಯನು ಅವನೇ ಆಗಿದ್ದಾನೆ. ಪ್ರಭುವಿನ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು 100 ಸಲ ಆಲೋಚನೆ ಮಾಡಿ ನೀನು ಮಾತಾಡು ಮರಯ್ಯ. ಪ್ರಿಯ ವೀಕ್ಷಕರೇ, ಒಂದೇ ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತರು ಯಾರು? ಲೋಕ ರಕ್ಷಕರು, ರಾಜಾದಿ ರಾಜನವನು, ಸಿಂಹಾದ್ರಿ ಸಿಂಹನೂ ಆಗಿದ್ದಾನೆ. ಅಂತವರ ಬಗ್ಗೆ ಇವನು ಮಾತಾಡ್ತಾನೆ. ಯೇಸು ಕ್ರಿಸ್ತರ ಬಗ್ಗೆ, ಸಿದ್ಧಾಂತದ ಬಗ್ಗೆ ನಮಗೆ ಕಲಿಸ್ಲಿಕ್ಕೆ ಬರ್ತಾನೆ. ಅಂದ್ರೆ ಯೇಸು ಕ್ರಿಸ್ತರು ಆದಿಯಿಂದಲೂ ಕೂಡ ಇದ್ರು, ಈಗಲೂ ಕೂಡ ಇದ್ದಾರೆ. ಅಂದ್ರೆ ಯೇಸು ಕ್ರಿಸ್ತರು 2ನೇ ಬರವಣಿಗೆ ಸಮಯದಲ್ಲಿ ದೇವರು ಕೊಟ್ಟಂತ 10 ಆಜ್ಞೆಗಳೇನಿದ್ದಾವೆ, ಆ ಆಜ್ಞೆಗಳು ನೆರವೇರಿಸದೆ ಹೋದರೆ ಯೇಸು ಕ್ರಿಸ್ತರ ಲಾಸ್ಟ್ ಮೂಮೆಂಟ್ ಜಜ್ಮೆಂಟ್ ಕೊಡಕ್ಕೆ ಬರ್ತಾರೆ. ನಾನು ಈಗ ಹೋಗ್ತಾ ಇದ್ದೀನಿ, 2ನೇ ಬರವಣಿಗೆ ಸಮಯ ನಾನು ಬರ್ತೀನಂತ ಹೇಳಿದಿನಲ್ವಾ, ನಾನು ಬರ್ತೀನಿ ಈ ಲೋಕಕ್ಕೆ. ಆವಾಗ ನಂದು ಲಾಸ್ಟ್ ಜಜ್ಮೆಂಟ್ ಆಗುತ್ತೆ. ಏನಾಗುತ್ತೆ ಗೊತ್ತುಂಟಾ? ಪಾಪ ಮಾಡಿದ್ರೆ ಪಾತಾಳ ಲೋಕ ಅಂದ್ರೆ ನರಕ, ಪಾಪ ಮಾಡದೇ ಇದ್ರೆ ಸ್ವರ್ಗ. ಅಂದ್ರೆ ನಾನು ಈ ಮಾನವನ ಶರೀರ ಧರಿಸಿಕೊಂಡು ಯಾವ ರೀತಿಯಲ್ಲಿ ಬಂದಿದ್ದನೋ, ಮತ್ತೆ 3ನೇ ದಿನ ನಾನು ಅಲ್ಲಿ ಸತ್ತು ಯೇಸು ಕ್ರಿಸ್ತ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟು 3ನೇ ದಿನ ಎದ್ದಲ್ಪಡಲ್ಲ, ಆಗ ಯೇಸು ಕ್ರಿಸ್ತ ಮಹಿಮೆ ಶರೀರ ಧರಿಸಿಕೊಳ್ತಾರೆ. ಆ ಶರೀರವನ್ನು ನಿಮಗೆ ಕೊಟ್ಟು ನಾನು ಸೀದಾ ಪರಲೋಕಕ್ಕೆ ಕರ್ಕೊಂಡು ಹೋಗಿ, ನನ್ನ ತಂದೆಯ ಚಿತ್ತದಲ್ಲಿ ಪರಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಯೇಸು ಕ್ರಿಸ್ತರು ಒಂದು ಸಾಮಾನ್ಯ ಮನುಷ್ಯ ಅಂತ ನೀನು ಆಲೋಚನೆ ಮಾಡಬೇಡ ಮಾರಯ್ಯ. ಅರ್ಥ ಆಯ್ತಾ? ಯೇಸು ಕ್ರಿಸ್ತರ ಬಗ್ಗೆ ಹಿನ್ನೆಲೆ ತಿಳ್ಕೊಂಡು ಆಮೇಲೆ ನೀನು ಬೋಧನೆ ಮಾಡು. ಓಕೆನಾ? ದೇವರು, ಹಾಗಾಗಿ ವೀಕ್ಷಕರೇ, ದೇವರು ನಿಮ್ಮೆಲ್ಲೂ ಆಶೀರ್ವದಿಸಿ ಬಲಪಡಿಸಲಿ. ಯೇಸು ಕ್ರಿಸ್ತರ ಬಗ್ಗೆ ಮಾತಾಡ್ಬೇಕಾದ್ರೆ ವೆರಿ ಕೇರ್ಫುಲ್ ಆಗಿ ಮಾತಾಡಬೇಕು. ಈಸ್ ದ ಗಾಡ್, ದೇವರು, ಅವನು ದೇವರು, ಈ ಸಮಸ್ತವನ್ನು ಸೃಷ್ಟಿಸಲ್ಪಟ್ಟಿದೆ. ಸೊ ಹಾಗಾಗಿ ದೇವರು ನಿಮ್ಮೆಲ್ಲೂ ಆಶೀರ್ವದಿಸಿ ಬಲಪಡಿಸಲಿ. ಆಮೇನ್. ಥ್ಯಾಂಕ್ ಯು ಸೋ ಮಚ್.